ಹಾಯ್ ಗೈಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೇವೆ? ಮೀನು ತರ್ಲಿಕ್ಕೆ. ಯಾವ್ದು ಮೀನು ಬೇಕು ನಿಂಗೆ? ಬಂಗುಡೆ ಮೀನು ಬೇಕಾ? ಎಷ್ಟು ಬೇಕು? 5 ಮೀನು ತಂದಿಗೆ. ಮೀನು ತಂದು ಎಂತ ಮಾಡುದು ನಾವು? ಕಜಿಪ್ಪ ಫ್ರೈಯಾ? ಎಸ್, ಮೀನು ಫ್ರೈ ಮಾಡುವ ಅಂತ ನಾವು ಹೋಗ್ತಿದ್ದೇವೆ. ನೋಡಿ, ಇಬ್ರು ಎಲ್ಲೋ ಮಿಡ್ಲಲ್ಲಿ ಒಂದು ಡರ್ಟಿ ಫೆಲ್ಲ. ಎಸ್, ಈ ಸಲ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ರಿಷಿ ಹಾಡ್ತಿದ್ದಾನೆ. ಯಾವ್ದು ಹಾಡು ರಿಷಿ? ಅವತ್ತು ಬಾಬಾ ಇದೀಗ ಸ್ಕೂಲ್ ಮಧ್ಯ ಬಂದ್ರಗೊಂಡತೆ ಇಂಡಿಪೆಂಡೆನ್ಸ್ ಡೇ. ಸ್ವಲ್ಪ ಹಾಡಿ ಎಲ್ಲ ಕೇಳ್ತಿದ್ದಾರೆ. ನೋಡಿ, ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ರಿಷಿ ಹಾಡ್ತಾ ಇದ್ದಾನೆ. ಹಾಗೆ ಇವತ್ತು ಅವರಿಗೆ ಇಬ್ಬರಿಗೆ ಮೀನು ಬೇಕಂತೆ. ಹಾಗೆ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದೇವೆ ನಾವು ಸಮುದ್ರಕ್ಕೆ. ಅಲ್ವಾ? ಸಮುದ್ರಕ್ಕ? ಸಮುದ್ರದಲ್ಲಿ ಅಲ್ಲ, ಅಂಗಡಿಗೆ ಅಲ್ವಾ? ಎಸ್, ಬನ್ನಿ ಮೀನು ತರುವ. ಸ್ಕೂಲಿದ್ದೊಂದು ಹಾಡಾಡಿ ಹಾಡು. ಎಲ್ಲಿಗೆ ಹೋಗುದು ಮೀನು ತರ್ಲಿಕ್ಕೆ ನಾವು? ಅಲ್ಲ, ಗುರುವಾಯಣಕೆರೆಯಲ್ಲಿ. ಗುರುವಾಯಣಕೆರೆಯಲ್ಲಿ ಅಲ್ಲ, ಗುರುವಾಯಣಕೆರೆಯಲ್ಲಿ ಎಂತ ಉಂಟು ಸ್ಪೆಷಲ್? ಬಂಗುಡೆನಾ? ಮತ್ತೆ ಕೆರೆ ಉಂಟಲ್ಲ ದೊಡ್ಡದು, ಅಲ್ಲಿ ಸೈಡ್ ಅಲ್ಲಿ ಒಂದು ದೊಡ್ಡ ಕೆರೆ ನೋಡ್ಲಿಲ್ಲ? ಗುರುವಾಯಣಕೆರೆ ದೊಡ್ಡದು ಬೀಚ್ ನೋಡ್ಲಿಲ್ಲ? ತೋರಿಸ್ತೇನೆ ಈಗ, ಆಯ್ತಾ? ಅಲ್ಲಿ ಪಿಜ್ಜಾದ ಹತ್ರ ಒಂದು ಉಂಟಲ್ಲ, ಋಷಿ ನೋಡಿ, ಇದು ಕೆರೆ ನೋಡಿದ್ದೆ. ಇದು ಕೆರೆ ಅದ್ರಲ್ಲಿ ಗುರುವಾಯಿನಿ ಕೆರೆ ನೋಡಿದು. ಈಗೆಲ್ಲ ಪೇಟೆ ಫುಲ್ಲು ಇದು ಮಾಡ್ತಿದ್ದಾರೆ. ನೆಕ್ಸ್ಟ್ ಇಂದ ಕಂಪ್ಲೀಟ್ ಚೇಂಜ್ ಆಗ್ತದೆ ಗುರುವಾಯಿನಿ ಕೆರೆ ಪೇಟೆ. ಗುರುವಾಯಿನಕೆರೆ ಅಮ್ಮ ಫಿಶ್ ಸೆಂಟರ್ಗೆ ಹೋಗಿದ್ದಲ್ಲಿ ಬಂಗುಡೆ ಇತ್ತು, ಮರ್ವ ಇತ್ತು, ವೆರೈಟಿ ಮೀನುಗಳಿತ್ತು. ನಾನು ಬಂಗುಡೆ 1 kg ಮತ್ತೆ 3 ತಗೊಂಡೆ. ಮೀನಿಂದ ತಂಡ ಮೀನದ ತಂಡ ಮೀನಿದೆ ತಂಡ ಬುಕ್ಕ. ಓಕೆ, 8 kg ತಂಡ ಒನ್ನ. ಎಸ್, ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ? ಮನೆಗೆ. ಮೀನ್ ತಗೊಂಡಾಯ್ತಲ್ಲ? ಮೀನ್ ನೀನೇ ಮಾಡ್ತೀಯಾ? ಮತ್ತೆ ನಾನ್ ಮಾಡ್ಬೇಕಾ? ಈಗ ನಾನ್ ಮಾಡ್ಬೇಕಂತೆ.
ನಾನು ಮಾಡಿದ್ರೆ ತಿಂತೀಯಾ? ಸತ್ಯ? ಸತ್ಯ. ರಿಷಿಗೆ ಮೀನು ಫ್ರೈ ಹೇಗೆ ಮಾಡೋದು ಗೊತ್ತುಂಟಾ? ಅದಕ್ಕೆ ಪುಂಡಿ ತಿಂದು ಥಿಂಕ್ ಮಾಡ್ತಿದ್ದಾನೆ ಅವನು. ಪುಂಡಿ ತಿಂದು ಹೇಗೆ ಮಾಡೋದು ಅಂತ. ಪುಂಡಿ ತಿನ್ನುವ? ಪುಂಡಿ ಬೇಕಾ? ನಾನು ತಿಂತೇನೆ. ಓಕೆ. ಎಸ್, ಮೀನನ್ನು ನೋಡಿ ಹೀಗೆ ಮಾರ್ಕ್ ಮಾಡಿ ಎಲ್ಲ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೇನೆ. ಹೀಗೆ ಬನ್ನಿ, ನೆಕ್ಸ್ಟ್ ಏನೇನೆಲ್ಲ ಬೇಕು ತೋರಿಸ್ತೇನೆ. ಮೀನು ಜಾಸ್ತಿ ಇರೋದಕ್ಕೆ ಸ್ವಲ್ಪ ಮೆಣಸು, ಒಂದು 20-25 ಮೆಣಸನ್ನು ಬಿಸಿನೀರಲ್ಲಿ ಹಾಕಿದ್ದೇನೆ. ಅದು ಸ್ವಲ್ಪ ಪೇಸ್ಟ್ ಚೆನ್ನಾಗಿ ಬರಬೇಕಲ್ಲ. ಈಗ ಇದನ್ನು ರುಬ್ಬುವ. ಎಷ್ಟು ಬೆಳ್ಳುಳ್ಳಿ ಒಂದು 10-15 ಎಸಳು, ಶುಂಠಿ, ಒಂದು ಸಣ್ಣ ಈರುಳ್ಳಿ, ನಿಂಬೆ ಗಾತ್ರದಷ್ಟು ಹುಳಿ, ಒಂದು 4 ಕರಿಮೆಣಸು, ಒಂದು 2 ಸ್ಪೂನ್ 3 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು. ಓಕೆ, ಈಗ ಇಷ್ಟು ಮಸಾಲೆನ ರುಬ್ಬಬೇಕು. ಓಕೆ, ಪೇಸ್ಟ್ ರೆಡಿಯಾಗಿದೆ. ಈಗ ಇದರಿಂದ ಒಂದು 2 ಸ್ಪೂನು ಪೇಸ್ಟ್ ಸಪ್ರೇಟಾಗಿ ಹಾಕಬೇಕು. ಇದಕ್ಕೀಗ 1 ಸ್ಪೂನಷ್ಟು ಸ್ವಲ್ಪ ಕಾರ್ನ್ಫ್ಲವರ್, ಅಂದರೆ ಮಸಾಲೆ ಅಂಟಬೇಕು, ಹಾಗಾಗಿ ಅದು ಬಿಟ್ಟರೆ ಚೂರು ಅರಶಿನ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ರೆಡಿಯಾಗಿರೋದಕ್ಕೆ ಮೀನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಎಲ್ಲ ಮಸಾಲೆ ಹಾಕಿ ಇಟ್ಟಿದ್ದೇನೆ. ಒಂದು 3/4 ಗಂಟೆ ಇಡಬೇಕು. ಆಮೇಲೆ ಮಸಾಲೆ ಫ್ರೈ. ಅರ್ಜೆಂಟಿಗೆ ನಿಂಬೆಹಣ್ಣು ಬೇಕಾದರೆ ಹಿಂಗೆ. ಆಮೇಲೆ ಕರಿಬೇವು ಸೊಪ್ಪು ಬೇಕಿತ್ತು, ಅದು ಸ್ವಲ್ಪ ಬೇಕಿತ್ತು. ಎಸ್, ಬಾಣಲೆ ಪ್ಯಾನ್ ಇಟ್ಟಿದ್ದೇನೆ. ಈಗ ಮೀನು ಬಿಡುವ. ಈ ಥರದೊಂದು ಪಾತ್ರೆ ಇಡಬೇಕು. ನಾನು ದೊಡ್ಡದು ಇಟ್ಟಿದ್ದೇನೆ, ಯಾಕಂತ ಹೇಳಿದ್ರೆ ಮೀನೆಲ್ಲ ಒಂದೇ ಸಲ ಮಸಾಲೆಗೆ ಹಾಕಲಿ ಅಂತ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಬರ್ತದೆ. ಇದಕ್ಕೀಗ ಏನು ಹಾಕಬೇಕು? ಕರ್ಬೇವು ಸೊಪ್ಪು ಹಾಕಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಇಲ್ಲಿ ರೆಡಿ ಆಗ್ತಿದೆ. ಎಷ್ಟು ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ಎಲ್ಲ ಮಸಾಲೆನ ಹಾಕಬೇಕು, ಉಳಿದಿರುವಂಥ ಮಸಾಲೆ. ನೋಡಿ, ಚೆನ್ನಾಗಿದು ಎಣ್ಣೆಯಲ್ಲಿ ಕುದಿಬೇಕು. ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಆಯಿಲಲ್ಲಿ ಅದು ಕುದಿದು ಈ ಕಲರ್ ಬರಬೇಕು. ಅದಾದಮೇಲೆ ಎಲ್ಲ ಮೀನುಗಳನ್ನು ಈ ಮಸಾಲೆ ಜೊತೆ ಹಾಕಿ ಮಸಾಲೆಗೆ ಚೆಂದ ಮಿಕ್ಸ್ ಮಾಡಿದರೆ ಬಂಗುಡೆ ಮಸಾಲೆ ಫ್ರೈ ರೆಡಿ. ನಾನೊಂದು ಮೀನುಗಳನ್ನು ಹಾಕಿದ್ದೇನೆ. ಹಾಕಿ ಘಮ ಅಂತಿತ್ತು. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ಆಗ್ತದೆ ಯಾವತ್ತೂ ಚೆಂದ. ಮತ್ತು ನಾನು ಚೆಂದ ಮಾಡ್ತೇನೆ. ಎಲ್ಲ ಮೀನುಗಳನ್ನು ಹಾಕಿ ಪ್ಲೇಟಿಗೆ ಸರ್ವ್ ಮಾಡಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಯಮ್ ಯಮ್ ಯಮ್. ಮೀನು ಹೇಗಿತ್ತು? ಮಸಾಲ ಫ್ರೈ ರೆಡಿ. ಎಷ್ಟು ತಿಂಡಿ? ಓಕೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಪಲ್ಲೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.